ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ. ಮೈ ಡಿಯರ್ ಹಿಟ್ಲರ್ ಅಥವಾ ಹಿಟ್ಲರ್ ಕಲ್ಯಾಣ ಸೀಸನ್ 2 ಭಾಗ 18. ನೀನು ನನ್ನ ತಲೆ ಭಾರ ಕಡಿಮೆ ಮಾಡಿದ ಪ್ರತಿ ಬಾರಿ ನಾನು ನಿನಗೆ ಹತ್ರ ಇದ್ದು ಬಾತ್ ಮಾಡಿಸಿ ನಾನು ಅಂಟಿಸಿದ ಜಡ್ಡನ್ನು ಹತ್ರ ಇದ್ದು ಪೂರ್ತಿ ಹೋಗಲಾಡಿಸೋದು ಅನ್ನುತ್ತಾ ಆಕೆ ಮಡಲಿನಿಂದ ಎದ್ದು ಆಕೆಯನ್ನು ಎತ್ಕೊಂಡು ವಾಶ್ರೂಮ್ ಒಳಗಡೆ ನುಗ್ಗಿದನು. ಇತ್ತ ಮಿಂಚಿನಂತೆ ನುಗ್ಗಿ ಬಂದ ತಾರಕ್ ಸ್ಮಾರ್ಟ್ ಆಗಿ ರಿಯಾಕ್ಟ್ ಮಾಡಿ ಕೆಳಗಡೆ ಬೀಳ್ತಾ ಇದ್ದ ಮಗುವನ್ನು ಹಿಡ್ಕೊಂಡು ಕೂಡಲೇ ಕೆಳಕ್ಕೆ ಬಾಗಿ ತನ್ನ ತೊಡೆಯ ಹತ್ರ ಇದ್ದ ಕತ್ತಿಯನ್ನು ಎಳೆದು 2 ಸೆಕೆಂಡ್ಗಳಲ್ಲಿ ಕಿಡ್ನಾಪರ್ ಕುತ್ತಿಗೆಯ ಒಂದು ಬದಿಗೆ ಆಳವಾಗಿ ಇಳಿಸಿದನು. ಆ ಪೆಟ್ಟಿಗೆ ಅವನು ಹಾಕಿದ ಕಿರುಚಾಟಕ್ಕೆ ಪ್ರಜ್ಞೆ ತಪ್ಪಿದ ಮಗು ಕೂಡ ಬೆಚ್ಚಿ ಬಿದ್ದಿತು. ಅವನನ್ನು ಬಿಟ್ಟು ಮಗುವಿನ ಬೆನ್ನನ್ನು ಮೆಲ್ಲಗೆ ತಳ್ಳಿದನು ತಾರಕ್. ಅವನನ್ನು ಅಷ್ಟು ನಿರ್ದಾಕ್ಷಿಣ್ಯವಾಗಿ ಇರಿಯುವುದನ್ನು ನೋಡಿ ಉಳಿದ ರೌಡಿಗಳು ಭಯದಿಂದ ಹೊರಗಡೆ ಓಡಿ ಹೋದರು. ಮಗುವನ್ನು ಎತ್ಕೊಂಡ ತಾರಕ್ ಹೊರಗಡೆ ಬಂದ. ತಾರಕ್ ಹೊರಗೆ ಬರುವಷ್ಟರಲ್ಲಿ ಮಗುವಿನ ಪೋಷಕರು ಅಲ್ಲಿಗೆ ಬಂದಿದ್ರು. ಕಾರಿನಿಂದ ಕೆಳಗೆ ಇಳಿತಾಲೆ ತಾರಕ್ ಭುಜದ ಮೇಲೆ ಪ್ರಜ್ಞೆ ತಪ್ಪಿದ್ದ ಮಗುವನ್ನು ನೋಡಿ ತನ್ವಿ ಎಂದು ಅಳ್ತಾ ಬಂದ್ಲು ಆ ಮಗುವಿನ ತಾಯಿ. ಅವಳ ಹಿಂದೆನೇ ಮಗುವಿನ ತಂದೆಯೂ ಕೂಡ ಬಂದರು. ಅವರಿಬ್ಬರು ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ದರು. ಮಗುವನ್ನು ನೋಡ್ಕೊಳ್ಳಲು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಒಬ್ಬ ಕೇರ್ ಟೇಕರನ್ನು ಆ ಮಗುವಿಗಾಗಿ ನೇಮಿಸಿದರು. ಪ್ರತಿದಿನ ಸಂಜೆ ಶಾಲೆ ಮುಗಿದ ತಕ್ಷಣ ಕೇರ್ ಟೇಕರ್ ಮಗುವನ್ನು ಮನೆಗೆ ಕರ್ಕೊಂಡು ಹೋಗಿ ಫ್ರೆಶ್ ಮಾಡಿಸಿ ತಿಂಡಿ ಕೊಟ್ಟು ಟ್ಯೂಷನ್ಗೆ ಬಿಡೋದು ಆ ಕೇರ್ ಟೇಕರ್ನ ಕೆಲಸ ಆಗಿತ್ತು. ಆದರೆ ಅಂದು ಕೇರ್ ಟೇಕರ್ ಸಂಜೆ ಸಮಯದಲ್ಲಿ ಶಾಲೆಗೆ ಹೋಗೋದನ್ನು ಮರೆತು ಮನೆಯಲ್ಲೇ ಆರಾಮವಾಗಿ ಟಿವಿ ನೋಡ್ತಾ ಸಮಯ ಮಾಡಿಬಿಟ್ಟಿದ್ಲು. ಮಗು ಬಹಳ ಹೊತ್ತು ಕಾದ್ಮೇಲೆ ಮನೆಗೆ ಹೋಗುವ ದಾರಿ ಗೊತ್ತಿದ್ರಿಂದ ಒಂಟಿಯಾಗಿ ಹೊರಟಿತ್ತು ಶಾಲೆಯಿಂದ ಮಗು. ಶಿಕ್ಷಕರಿಗೆ ಕೇರ್ ಟೇಕರ್ ಬಂದು ಗೇಟ್ ಹೊರಗಡೆ ಇದ್ದಾಳೆ ಅಂತ ಸುಳ್ಳು ಹೇಳಿ ಹೋಯ್ತು ಪಾಪು. ನಿಜವಾಗಿಯೂ ಆ ಮಗುವಿಗಾಗಿ ಪ್ರತಿದಿನ ಕೇರ್ ಟೇಕರ್ ಬರ್ತಾ ಇದ್ರಲ್ವಾ, ಅದೇ ನಿಜ ಅಂತ ಶಾಲೆಯ ಸಿಬ್ಬಂದಿ ನಂಬಿದ್ರು. ಶಾಲೆಯ ಆಸುಪಾಸಿನ ಪ್ರದೇಶಗಳಲ್ಲಿ ಚಿಕ್ಕ ಮಕ್ಕಳನ್ನು ಅಪಹರಿಸುವ ಗ್ಯಾಂಗ್ ಒಂದು ಹೊಂಚು ಹಾಕ್ತಾ ಕಾದುಕೊಳ್ತಿತ್ತು. ಇದರಿಂದ ಒಂಟಿಯಾಗಿ ಶಾಲೆಯಿಂದ ಹೊರಬಂದ ತನ್ವಿ ಕಂಡ ತಕ್ಷಣ ಸುಲಭವಾಗಿ ಕಿಡ್ನಾಪ್ ಮಾಡಿಬಿಟ್ರು ಅವರು. ಆನಂತರ ಮಾಮೂಲಿಯಂತೆಯೇ ಮಗುವಿನ ಪೋಷಕರಿಗೆ ಆ ಕಿಡ್ನಾಪರ್ಸ್ ಕರೆ ಮಾಡೋದು ಮತ್ತು 20 ಲಕ್ಷ ಬೇಡಿಕೆ ಇಡೋದು ನಡೆದು ಹೋಯಿತು. ಆದರೆ ಅಷ್ಟರಲ್ಲಿ ಮಗು ತಮಗೆ ಸಿಗ್ತಾಳೋ ಇಲ್ವೋ ಅನ್ನೋ ನಂಬಿಕೆ ಇಲ್ಲದೆ ಅವರು ಕೇಳಿದ ಅಷ್ಟು ದೊಡ್ಡ ಮೊತ್ತದ ಹಣವು ಅವರ ಬಳಿ ಇಲ್ಲದ ಕಾರಣ ಪೊಲೀಸರ ಹತ್ರ ಹೋದರೆ ಮಗುವನ್ನು ಕೊಲ್ತೇವೆ, ಕಿಡ್ನಾಪರ್ಸ್ನ ಮಾಮೂಲಿ ಡೈಲಾಗ್ ಹೊಂದಿದ್ರಿಂದ ಅವರಿಗೆ ಬೇರೆ ದಾರಿನೇ ಇಲ್ಲದೆ ತಾರಕ್ನನ್ನು ಸಂಪರ್ಕಿಸಿದರು. ಅವರು ಇದು ನಡೆಯುವ ಹಿಂದಿನ ದಿನ ತಾರಕ್ಕೆ ಮಗುವನ್ನು ಸುರಕ್ಷಿತವಾಗಿ ತಂದುಕೊಟ್ರೆ 5 ಲಕ್ಷ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದ್ರು ಕೂಡ. ತಾರಕ್ ಆ ಗ್ಯಾಂಗ್ ಇರುವ ಸ್ಥಳವನ್ನು ತಿಳ್ಕೊಳ್ಳೋದು ಮರುದಿನ ಅಂಕಿತಾಳ ಜೊತೆ ಅಲ್ಲಿಗೆ ಬರೋದು ನಡೆದೇ ಹೋಯಿತು. ಅಂಕಿತಾ ಅಲ್ಲಿಂದ ಹೋದ ತಕ್ಷಣ ತಾನಿರುವ ಸ್ಥಳವನ್ನು ಮಗುವಿನ ಪೋಷಕರಿಗೆ ಶೇರ್ ಮಾಡಿ ಅರ್ಧ ಗಂಟೆ ನಂತರ ಬರುವಂತೆ ಅವರಿಗೆ ಮಾಹಿತಿ ನೀಡಿ ಒಳಗಡೆ ಹೋದನು ತಾರಕ್. ಹಾಗೆ ತಾರಕ್ ಹೇಳ್ದಂತೆಯೇ ಅರ್ಧ ಗಂಟೆಗೆ ಅಲ್ಲಿಗೆ ಬರುವಷ್ಟರಲ್ಲಿ ತಾರಕ್ ಮಗುವಿನೊಂದಿಗೆ ಹೊರಗಡೆ ಬರೋದನ್ನು ನೋಡಿ ಆ ತಾಯಿಯ ಕರುಳು ಕಿತ್ತು ಬಂದಂತೆ ಮಗುವಿನ ಹತ್ರ ಓಡ್ ಬಂದ್ಲು. ಆದರೆ ತಾರಕ್ ಕೈಯಿಂದ ಮಗುವನ್ನು ಕಿತ್ಕೊಂಡು ಮೈಯೆಲ್ಲ ಸವರುತ್ತಾ ಮುತ್ತು ಕೊಡ್ತಾ ಇದ್ದ ತಾಯಿಗೆ ತನ್ವಿ ಪ್ರಜ್ಞೆ ತಪ್ಪಿದ್ದಾಳೆ ಅನ್ನೋದು ತಿಳಿಲೇ ಇಲ್ಲ. ಮಗುವಿನ ತಂದೆ 2 ಕೈ ಮುಗಿದು ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಿಲ್ಲಪ್ಪ, ನನಗೆ ತಿಳಿತಾ ಇಲ್ಲ ಬ್ರದರ್. ಆದರೆ ಈ ದಿನ ನೀನೇನಾದರೂ ಇಲ್ಲಿ ಇರ್ದಿದ್ದರೆ ನಮ್ಮ ಮಗು ನಮಗೆ ಸಿಕ್ತಿತ್ತೋ ಇಲ್ವೋ ಅಂತ ಮಾಮೂಲಿ ಸೆಂಟಿಮೆಂಟಲ್ ಡೈಲಾಗ್ನ ಅವರು ಕೂಡ ಹೇಳ್ತಾ ಇದ್ದಾರೆ. ಬಾಲ್ಯದಿಂದಲೂ ಅಂತಹ ತಾಯಿಯ ಪ್ರೀತಿ ತಂದೆ ಮಮತೆ ಅರಿಯದ ತಾರಕ್ಕೆ ಅವರಿಬ್ಬರ ಎಮೋಷನಲ್ ನೋಡಿ ಇನ್ನೂ ಕಿರಿಕಿರಿ ಎನಿಸಿ ಇವೆಲ್ಲ ಅಲ್ಲ, ಮೊದಲು ನನಗೆ ಕೊಡಬೇಕಾಗಿ ಕೊಡ್ತೀನಿ ಅಂತ ಹೇಳಿದ್ದ ಹಣವನ್ನು ಕೊಟ್ಟರೆ ಸಾಕು, ನಾನು ಹೋಗಬೇಕು ಅಂದನು ಅಸಹನೆಯಿಂದ ತಾರಕ್. ನಿಜಕ್ಕೆ ಅದು ಅಸಹನೆಯಲ್ವೇನು? ಪಾಪ ತನಗೆ ತಿಳಿಯದ ಅಮ್ಮನ ಪ್ರೀತಿಯನ್ನು ನೋಡ್ತಾ ಇದ್ರೆ ಉಂಟಾಗ್ತಾ ಇರುವ ನೋವು, ಆ ನೋವನ್ನು ಕೋಪ ಕಿರಿಕಿರಿ ಅಸಹನೆಯಿಂದ ಮುಚ್ಚಿಡ್ತಾ ಇದ್ದಾನೆ ತಾರಕ್. ಹೌದು, ಹಾಗೇನೇ ಆಗಲಿ ಬ್ರದರ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಎಂದು ತಾರಕ್ ಕೈಗಳನ್ನು ಹಿಡಿದು ಭಾವುಕನಾದನು ಮಗುವಿನ ತಂದೆ. ಬಾಲ್ಯದಿಂದಲೂ ಒಂಟಿಯಾಗಿ ಬೆಳೆದ ತಾರಕ್ಕೆ ಮನುಷ್ಯರಂದ್ರೇ ಅವರು ತೋರಿಸುವ ಆ ಕಪಟ ಪ್ರೇಮದ ನಾಟಕಗಳಂದ್ರೂ ಕೂಡ ತುಂಬ ಕೋಪ. ಕಿರಿಕಿರಿಯಿಂದ ಅವನ ಕೈಗಳಿಂದ ತನ್ನ ಕೈಗಳನ್ನು ಬಿಡಿಸ್ಕೊಳ್ತಾ ಇರುವ ತಾರಕ್ನನ್ನು ನೋಡಿ ಇನ್ನು ಅವನನ್ನು ಇಬ್ಬಂದಿಗೆ ಸಿಲುಕಿಸಬಾರ್ದೆಂದು ಓ ಸಾರಿ ಬ್ರೋ, ನಿಮಗೆ ತೊಂದರೆ ಕೊಡ್ತಾ ಇದ್ದೇನೆ ಅಂತ ತಾರಕ್ ಕೈಗಳನ್ನು ಬಿಟ್ಟು ಅವನಿಗೆ ಕೊಡಬೇಕಾದ ಹಣವನ್ನು ಕಾರ್ನಲ್ಲಿ ಇರೋದರಿಂದ
ಕಾರಿನ ಕಡೆಗೆ ತಿರುಗಿದ. ಅವನಿಗೆ ರಾಕೇಶ್ ಎಂಬ ಹೆಂಡತಿಯ ಕಿರ್ಚಾಟ ಕೇಳಿಸಿ ಗಾಬರಿಯಿಂದ ಹಿಂದೆ ತಿರುಗುವಷ್ಟರಲ್ಲಿ ರಾಕೇಶ್ ನೋಡ್ ಬನ್ನಿ ತನ್ವಿ ತನ್ವಿ ಎಂದು ಕಿರ್ಚುತ್ತಾ ಅಳ್ತಾ ರಾಕೇಶ್ ತನ್ವಿಯನ್ನ ಅಲ್ಗಾಡಿಸ್ತಾ ನೋಡ್ತಾ ಇದ್ರೆ ಮಗುವಿನ ಕುತ್ತಿಗೆ ಬಳಿ ಸ್ವಲ್ಪ ರಕ್ತ ಕಂಡು ಬಂದು ರಾಕೇಶ್ ಅಂತ ಜೋರಾಗಿ ಕಿರ್ಚಿದ್ಲು ಅವಳು. ಅವನ್ ಕೂಡ ಮಗುವಿನ ಕುತ್ತಿಗೆಯ ಬಳಿ ಇದ್ದ ರಕ್ತವನ್ನು ನೋಡಿ ತನ್ವಿ ಅಂತ ಮಗುವನ್ನ ಹೆಂಡತಿಯನ್ನ ಕೈಯಿಂದ ಕಿತ್ಕೊಂಡು ನೋಡ್ತಾ ಇದ್ರೆ ತನ್ವಿ ಬಂಗಾರು ಎದ್ದೇಳಮ್ಮ ಅಂತ ಕರೆದ್ರು ಕೂಡ ಅವನು ಕೂಡ ಅಳ್ತಾ ಅಯ್ಯೋ ನನ್ನ ಮಗಳಿಗೆ ಏನಾಯ್ತು ಎಂದು ತಾಯಿ ತಲೆ ಚಚ್ಕೊಳ್ತಾ ಅಳ್ತಾ ಇದ್ರೆ ಅವಳಿಗೆ ಏನೂ ಆಗಿಲ್ಲ. ಹಿಂದಕ್ಕೆ ಒಬ್ಬ ಕಿಡ್ನ್ಯಾಪರ್ ಮಗುವಿನ ಕುತ್ತಿಗೆಗೆ ಕತ್ತಿ ಇಟ್ಟು ನನ್ನನ್ನು ಹೆದರಿಸಲು ನೋಡ್ದ. ಆಗ ಸ್ವಲ್ಪ ತಗ್ಲುದೆ ಅಂತ ಹೇಳಿದನು ತಾರಕ್. ಕತ್ತಿಯೇ ಅಯ್ಯೋ ನನ್ನಮ್ಮ ಎಂದು ಮಗುವನ್ನು ಎತ್ಕೊಂಡು ಅಲ್ಲಿಂದ ಓಡಿದಂತೆಯೇ ಕಾರಿನ ಹತ್ರ ಹೊರಟು ಹೋದರು ಆ ಮಗುವಿನ ಪೋಷಕರು. ತಾರಕ್ ನೋಡ್ತಾ ಇರುವಂತೆಯೇ ಅವರು ಕಾರು ವೇಗವಾಗಿ ಅಲ್ಲಿಂದ ಹೊರಟು ಹೋದರೆ ಮಗುವಿಗಾಗಿ ಆ ತಂದೆ ತಾಯಿ ಪಡ್ತಾ ಇರುವ ತವಕವನ್ನು ನೋಡಿದ ನಂತರ ತಾರಕ್ ಮನಸ್ಸೇ ನೋವಿನಿಂದ ಕೂಡಿತು. ಎಲ್ಲ ತಂದೆ ತಾಯರಿಗೆ ಮಕ್ಕಳು ಮೇಲೆ ಇಷ್ಟೊಂದು ಪ್ರೀತಿ ನಿಜವಾಗ್ಲೂ ಇರ್ತದೆಯಾ? ನಿಜವಾಗಿಯೂ ಆ ಮಗುವಿನ ಮೇಲೆ ತಂದೆ ತಾಯಿಗೆ ಅಷ್ಟು ಪ್ರೀತಿ ಇದೆಯಾ? ತಾಯಿಯ ಪ್ರೀತಿ ಅಷ್ಟು ದೊಡ್ಡದಾ? ತಾಯಿಯ ಪ್ರೀತಿ ನಿಜವಾಗಿಯೂ ಮಧುರವಾಗಿರುತ್ತಾ ಅನ್ನೋ ಪ್ರಶ್ನೆಗಳು ಅವನ ಮನಸ್ಸನ್ನು ನಿಲ್ಲಲು ಬಿಡದೆ ಉಕ್ಕಿ ಬರ್ತಾ ಇದ್ರೆ ಅಲ್ಲಿ ಇರಲು ಆಗದೆ ಕೋಪದಿಂದ ಅಲ್ಲಿಂದ ದೂರಕ್ಕೆ ಹೊರಟು ಹೋದನು. ಅವರು ಕೂಡ ಇವನ ಕೈಗೆ ದುಡ್ಡು ಕೊಟ್ಟಿರಲಿಲ್ಲ. ಆಫೀಸ್ಗೆ ಹೋದ ಆರುವಿನ ಆಲೋಚನೆಗಳಲ್ಲಿ ಮತ್ತೊಮ್ಮೆ ಸಮೀರ್ ಬಂದು ನಿಲ್ಲಲು ಅವರ ಮೊದಲ ಪರಿಚಯವನ್ನು ನೆನಪಿಸ್ಕೊಂಡ್ಲು ಆರು. ಸುಮಾರು 1 ವರ್ಷದ ಹಿಂದೆ ತಾನು BTech 4ನೇ ವರ್ಷ ಇರುವಾಗ ಮಧ್ಯದಲ್ಲಿ ಆ ಕಾಲೇಜಿಗೆ ಸೇರಿಕೊಂಡಿದ್ದವನು ಸಮೀರ್. ತನ್ನದು ದೆಹಲಿಯೆಂದು ಪ್ರಿನ್ಸಿಪಲ್ ಅವರ ಶಿಫಾರಸಿನಿಂದ ಆ ಕಾಲೇಜಿಗೆ ಮಧ್ಯದಲ್ಲಿ ಸೇರಿಕೊಂಡಿದ್ದನು. ಸೇರ್ಕೊಂಡಾಗಿದ್ದ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿಯೇ ಇದ್ದ. ಆದರೆ ಆರು ಅಂದರೆ ಮಾತ್ರ ವಿಶೇಷ ಆಸಕ್ತಿ ಅವನಿಗೆ. ಅವನ ನೋಟದಲ್ಲಿ ಮಾತ್ರ ಅಲ್ಲ, ಅವಳನ್ನು ನಡೆಸಿಕೊಳ್ಳುವ ರೀತಿಯಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿತಾ ಇತ್ತು ಆರುವಿಗೆ. ಆದರೆ ಎಂದೂ ಕೂಡ ಅವಳ ಎದುರು ಬಂದು ನೇರವಾಗಿ ಅವಳನ್ನು ಮಾತಾಡಿಸಿರಲಿಲ್ಲ. ಯಾವಾಗಲೂ ಆರು ಆ ವಿಷಯದ ಬಗ್ಗೆ ಅಷ್ಟಾಗಿ ತಲೆ ಕೂಡ ಕೇಳಿಸ್ಕೊಡ್ತಾ ಇರಲಿಲ್ಲ. ಯಾವುದಾದ್ರೂ ಆಗಲಿ ಸಮೀರ್ ಒಂದು ತನ್ನನ್ನು ನೇರವಾಗಿ ಅಪ್ರೋಚ್ ಮಾಡಿದರೆ ಆಗ ಯೋಚಿಸಬೇಕು ಅಲ್ವಾ ಅಂದ್ಕೊಂಡಿದ್ಲು ಆರು. ಆದರೆ ಆರುವಿಗೆ ಕೂಡ ಮನಸ್ಸಿನಲ್ಲಿ ಸಮೀರ್ ಮೇಲೆ ಒಂದು ರೀತಿಯ ಪಾಸಿಟಿವ್ ಅಭಿಪ್ರಾಯನೇ ಇತ್ತು. ಮೊದಲಿನಿಂದಲೂ ಆರು ಸಾಮ್ರಾಟ್ ಇಬ್ಬರು ಸೌರಭ್ ಅವರ ಮಕ್ಕಳೆಂದು ಕಾಲೇಜಿನಲ್ಲಿ ಶಾಲೆಯಲ್ಲಿ ತಿಳಿದಂತೆ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಳಂತೆ ಇರ್ತಾ ತಮ್ಮನ್ನ ತಾವು ಅಂದರೆ ಹೀರೋ ಸೌರಭ್ನ ಮಕ್ಕಳು ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಜಸ್ಟ್ ಅರುಣ್ ಎಂದರೆ ಅರುಣ ಸಾಮ್ರಾಟ್ ಅಂದರೆ ಸಾಮ್ರಾಟ್ ಅಷ್ಟೇ. ತಮ್ಮ ಗೆಲುವು ಇರಬೇಕಂತೂ ಬಯಸ್ತಾ ಇದ್ರು. ಅವರ ಇಷ್ಟದಂತೆಯೇ ಸೌರಭ್ ಕೂಡ ಇಬ್ಬಂದಿಗೆ ಸಿಲುಕಿಸಲಿಲ್ಲ. ಅವರಿಗೆ ಬೇಜಾರಾಗಬಾರ್ದು ಅನ್ನೋದಕ್ಕೋಸ್ಕರ ಅವರ ಕೆರಿಯರನ್ನು ಅವರ ಸ್ವಂತ ಟ್ಯಾಲೆಂಟ್ನಿಂದನೇ ಅವರು ಪ್ರಾರಂಭಿಸಬೇಕು ಅನ್ನೋದು ಯಾವಾಗಲೂ ಅವನ ಆಸೆ. ಯಾವಾಗಲೂ ಬೆಂಬಲವಾಗಿ ನಿಂತಿದ್ದ ಮಕ್ಕಳಿಗೋಸ್ಕರ. ಹಾಗೆ ಆರು ಕಾಲೇಜಿನಲ್ಲಿ ತನ್ನ ಬಹಳ ಆಪ್ತ ಸ್ನೇಹಿತರು ಒಬ್ಬರು ಮೂವರಿಗೂ ಇನ್ನೂ ಆ ಕಾಲೇಜಿನ ಚೇರ್ಮನ್ಗೆ ಹೊರತುಪಡಿಸಿ ಕನಿಷ್ಠ ಪ್ರಿನ್ಸಿಪಾಲ್ಗೆ ಕೂಡ ತಿಳಿದಿರಲಿಲ್ಲ ಆರು ಸೌರಭ್ ಮಗಳು ಅಂತ. ಸೊ ಸಮೀರ್ಗೆ ಕೂಡ ಆರು ಅಂದರೆ ಕೇವಲ ಅರುಣ ಮಾತ್ರ ಆಗಿದ್ಲು. ಆದರೆ ಬಹಳ ಶ್ರೀಮಂತ ಉದ್ಯಮಿಯ ಒಬ್ಬಳೇ ಮಗಳು ಅಂತ ಅಂದ್ಕೊಂಡಿದ್ದ. ಒಂದ್ಸಲ ಹೀಗೆ ಕಾಲೇಜಿನಿಂದ ಮನೆಗೆ ಹೋಗುವ ಸಮಯಕ್ಕೆ ಆರು ಕಾರಿನ ಟೈರ್ ಪಂಚರ್ ಆಗಿತ್ತು. ಪಂಚರ್ ಆಗಿದ್ದರಿಂದ ಅದನ್ನು ಕಂಡ ಸಮೀರ್ ಮನೆಗೆ ಹೋಗಲು ಕ್ಯಾಬ್ಗಾಗಿ ಅವಳು ಪ್ರಯತ್ನಿಸ್ತಾ ಇದ್ಲು. ಅದೇ ಸಮಯದಲ್ಲಿ ಸಾಮ್ರಾಟ್ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಿದ್ದ. ಸೌರಭ್ ಶೂಟಿಂಗ್ ಕೆಲಸದ ನಿಮಿತ್ತ ಬೇರೆ ರಾಜ್ಯಕ್ಕೆ ಹೋಗಿದ್ರು. ಕ್ಯಾಬ್ಗಾಗಿ ಕ್ಯಾಂಪಸ್ನಿಂದ ಹೊರಗಡೆ ಬಂದು ಕಾಯ್ತಾ ಇದ್ಲು ಅವಳು. ಅವಳ ಸುತ್ತ ಸಡನ್ ಆಗಿ ಪ್ರತ್ಯಕ್ಷರಾದರು 4 ಹುಡುಗರು. ನೋಡಿದರೆ ಓದ್ಕೊಂಡವರಂತೆ ಇದ್ರು. ಆದರೆ ಅವರ ನಡವಳಿಕೆ ಮಾತ್ರ ಪಕ್ಕ ಪುಂಡರಿಗಿಂತ ಏನು ಕಡಿಮೆ ಇಲ್ಲ, ರೌಡಿಗಳ ರೀತಿ ವರ್ತಿಸ್ತಾ ಇದ್ರು. ಒಂಟಿಯಾಗಿ ಕ್ಯಾಬ್ಗಾಗಿ ಕಾಯ್ತಾ ಇದ್ದ ಆರುವಿನ ಸುತ್ತ ಬೈಕ್ಗಳಲ್ಲಿ ರೌಂಡ್ಸ್ ಹಾಕ್ತಾ ಇದ್ರೆ, ಏಯ್ ಯಾರು ನೀವೆಲ್ಲ ಅಂತ ಕೋಪದಿಂದ ಕೇಳಿದ್ಲು ಆರು. ನಾವ್ಯಾರು ಅಂತ ಗೊತ್ತಿಲ್ವಾ ಬೇಬಿ? ಒಂದು ಸಲ ಔಟಿಂಗ್ ಹೋಗೋಣವಾ? ನಾವು ಯಾರು ಅಂತ ಹೇಳೋದಕ್ಕಿಂತ ಚೆನ್ನಾಗಿ ತೋರಿಸ್ತೀವಿ ಅಂದನು. ಆ 4ರಲ್ಲಿ ಒಬ್ಬ ಆರುಳನ್ನ ಮೇಲಿಂದ ಕೆಳಗಿನವರೆಗೆ ಸ್ಕ್ಯಾನ್ ಮಾಡ್ತಾ ಹೇಳ್ದ, ಯು ಈಡಿಯಟ್, ದಾರಿ ಬಿಡಿ ಅಂತ 4 ಬೈಕ್ಗಳ ಮಧ್ಯೆ ಇದ್ದ ಖಾಲಿ ಜಾಗದಲ್ಲಿ ಹೋಗ್ತಾ ಇದ್ದ ಆರುವಿನ ಟೀ ಶರ್ಟನ್ನು ಸೊಂಟದ ಬಳಿ ಹಿಡಿದು ತಡೆದನು ಒಬ್ಬ.
ಮರ್ಯಾದೆಯಾಗಿ ಬೈಕ್ ಹತ್ತಿದ್ರೆ ಸರದಾಗಿ ಅಂದರೆ ಪ್ರೀತಿಯಿಂದ ಸ್ವಲ್ಪ ಹೊತ್ತು ಹಾಗೆಲ್ಲ ಅಂದರೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಬೇಬಿ. ಇಲ್ಲ ಅಂದರೆ ಹಠ ಏನಾದ್ರು ಮಾಡಿದರೆ ಆಗಲೂ ಹೋಗೋದು ಖಂಡಿತ ನಿಲ್ಲೋದಿಲ್ಲ, ಎಂಜಾಯ್ ಮಾಡೋದು ಕೂಡ ನಿಲ್ಲಲ್ಲ. ಆದರೆ ಆ ಎಂಜಾಯ್ಮೆಂಟ್ ನಮಗೆ ಮಾತ್ರ ಇರುತ್ತೆ. ನಿನಗೆ ಎಂದು ನಿಲ್ಲಿಸಿ ಆರುವಿನ ಟಿ ಶರ್ಟ್ ಹಿಡಿದು ಇನ್ನಷ್ಟು ಅವನ ಹತ್ರ ಎಳೆಯುತ್ತಾ ಕಣ್ಣು ಹೊಡೆದನು ಅವನು. ಈ ಕತೆ ಮುಂದುವರಿಯುವುದು. ಆರುಗೆ ಏನಾದರೂ ತೊಂದರೆ ಕೊಡ್ತಾನ, ಇವನು ತೊಂದರೆ ಕೊಟ್ಟಾಗ ಸಮೀರ್ ಬಂದು ಹೆಲ್ಪ್ ಮಾಡ್ತಾನ ಅಂತ ಮುಂದಿನ ಎಪಿಸೋಡಲ್ಲಿ ನೋಡ್ತಾ ಇರಿ. ಹಾಗೆ ಚಾನಲ್ನ ಯಾರಿನ್ನೂ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಪ್ರತಿದಿನ ಪ್ರತಿ ವಿಡಿಯೋ ಡೈಲಿ ಬರ್ತಾ ಹೋಗುತ್ತೆ, ಆದರೆ ನೀವು ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.